ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ದೀಪ್ತಿ. ಇವತ್ತಿನ ವಿಡಿಯೋ ಪೀನಟ್ ಬಟರ್ ಕುಕ್ಕೀಸ್, ಹೆಲ್ತಿಯಾಗಿರೋ ಅಂಥ ಪೀನಟ್ ಬಟರ್ ಕುಕ್ಕೀಸ್. ಇದಕ್ಕೆ ಬೇಕಾಗಿರೋದು ಗೋಧಿ ಹಿಟ್ಟು, ಸಕ್ಕರೆ, ಇದು ಸಕ್ಕರೆ ಆದರೂ ತಗೋಬೋದು, ಸಕ್ಕರೆ ಪುಡಿ ಆದರೂ ತಗೋಬೋದು, ಬೆಣ್ಣೆ, ಪೀನಟ್ ಬಟರ್, ಬೇಕಿಂಗ್ ಸೋಡಾ ಆ್ಯಂಡ್ ಬೇಕಿಂಗ್ ಪೌಡರ್. ಫಸ್ಟು ನಾವಿಲ್ಲಿ ಬೆಣ್ಣೆ ತಗೊಂಡ್ಬಿಟ್ಟು ಅದ್ರ ಜೊತೆ ಇಲ್ಲಿ ಸಕ್ಕರೆನಾರ ಯೂಸ್ ಮಾಡ್ಬೋದು, ಇಲ್ಲ ಸಕ್ಕರೆ ಪೌಡರ್ ಆದರೂ ಯೂಸ್ ಮಾಡಿ. ಎರಡನ್ನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಕ್ರೀಮಿ ಆಗೋ ತನಕ ಬೀಟ್ ಮಾಡ್ಕೋಬೇಕು. ಶಾಪಿಂಗ್ ಹೋದಾಗ ಪೀನಟ್ ಬಟರ್ ಬೇಕು ಅಂತ ನನ್ನ ಮಗ ಹಠ ಮಾಡಿ ತೊಗೊಂಡ. ತೊಗೊಂಡು ಬಂದಮೇಲೆ ಮನೆಯಲ್ಲಿ ಅದನ್ನು ಏನಕ್ಕೂ ಯೂಸ್ ಮಾಡಲಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿ, ಯಾಕೆ ಅದರಲ್ಲಿ ಕುಕ್ಕೀಸ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಕುಕ್ಕೀಸ್ ಮಾಡಿದೆ. ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಪೀನಟ್ ಬಟರ್ ಏನಿರುತ್ತಲ್ಲ ಅದನ್ನು ತಗೋಬೇಕು. ಇಲ್ಲಿ ಶುಗರ್ನ ನಾವು ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಪೀನಟ್ ಬಟರು ಅಷ್ಟೇ ಸ್ವೀಟಿಶ್ ಆಗಿರುತ್ತೆ. ನಾವು ತುಂಬ ಸ್ವೀಟ್ ಬೇಕು ಅಂದರೆ 1 ಕಪ್ ಫುಲ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ವೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಗೋಧಿ ಹಿಟ್ಟು ನಾನಿಲ್ಲಿ ತೊಗೊಂಡಿರೋದು, ನೀವಿಲ್ಲಿ ಮೈದಾನಾರ ಯೂಸ್ ಮಾಡ್ಬೋದು. ಗೋಧಿ ಹಿಟ್ಟು, ಆಮೇಲೆ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ, ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡಾದಮೇಲೆ ಇದನ್ನು ಇದೇ ರೀತಿ ನೀವು ಶೇಪ್ ಮಾಡಿಬಿಟ್ಟು ಬೇಕ್ ಮಾಡೋಕ್ಕೆ ಇಡ್ಬೋದು. ತುಂಬ ಕ್ರ್ಯಾಕ್ಸ್ ಬರುತ್ತೆ. ನಾನು ಅದಕ್ಕೆ ಇದನ್ನು ಒಂದು 30 to 45 ಮಿನಿಟ್ಸ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಇದನ್ನು ಒಂದು ಶೇಪ್ ಕೊಟ್ಬಿಟ್ಟು ಬೇಕ್ ಮಾಡೋಕ್ಕೆ ಇಡ್ತೀನಿ. ಇದನ್ನು ಕವರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಒಂದು 30 ಮಿನಿಟ್ಸ್. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಮೇಲೆ ನೋಡಿ ಈ ರೀತಿ ಒಂದು ಶೇಪ್ ಹಿಡಿಯುತ್ತೆ. ಆವಾಗ ಕುಕ್ಕೀಸಲ್ಲಿ ತುಂಬ ಕ್ರ್ಯಾಕ್ಸ್ ಬರಲ್ಲ, ಮುರಿದು ಹೋಗಲ್ಲ. ಇವಾಗ ನಾನು ಮಾಮೂಲು ಕುಕ್ಕೀಸ್ ರೌಂಡ್ ಶೇಪಲ್ಲಿ ಶೇಪ್ ಮಾಡಿಬಿಟ್ಟು ಇಡ್ತೀನಿ. ಇದಕ್ಕೆ ಬೇಕಂದರೆ ನೀವು ಶೇಂಗಾನ ಹುರಿದ್ಬಿಟ್ಟು ಹಾಗೆ ಕ್ರಂಚಿಯಾಗಿ ಹಾಗೆ ಸಿಗೋಂಗೂ ಹಾಕೋಬೋದು, ಇಲ್ಲ ಗೋಡಂಬಿ ಹಾಕೋಬೋದು, ಬಾದಾಮ್ ಹಾಕೋಬೋದು. ಇಟ್ಸ್ ಯುವರ್ ಚಾಯ್ಸ್. ನಾನು ಏನೂ ಹಾಕಿಲ್ಲ, ಹಾಗೆ ಒಂದು ಶೇಪ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ನಾನಿಲ್ಲಿ ಓವನಲ್ಲಿ ಬೇಕ್ ಮಾಡ್ತಾಯಿದ್ದೀನಿ. 180 ಡಿಗ್ರೀಸ್ಗೆ ಪ್ರೀ ಹೀಟ್ ಮಾಡ್ಕೊಂಡ್ಬಿಟ್ಟು 10 to 15 ಮಿನಿಟ್ಸ್, 15 ಮಿನಿಟ್ಸ್ ಮ್ಯಾಕ್ಸಿಮಮ್ಮು. ನಿಮಗೆ ಮೆತ್ತಗೆ ಅನಿಸ್ಬೋದು ಕುಕ್ಕೀಸು, ಬಟ್ ಆಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟ ಮೇಲೆ ಅದು ಕ್ರಂಚಿ ಆಗುತ್ತೆ. 10 to 15 ಮಿನಿಟ್ಸ್ ಮ್ಯಾಕ್ಸಿಮಮ್. ಇಲ್ಲ ನೀವು ಕುಕ್ಕರಲ್ಲೂ ಇದನ್ನು ಮಾಡ್ಕೋಬೋದು. ನೋಡಿ, ಕ್ರಂಚಿ ಆಗಿರೋವಂಥ ಹೆಲ್ದಿ ಆಗಿರೋವಂಥ ಕುಕ್ಕೀಸ್ ರೆಡಿ ಆಯಿತು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.